मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च स्वतन्त्रं मां स्वेच्छया वर्तयत्यजः स्वात्मनस्तस्य पूजास्युः मनोवाक्कायवृत्तयः ममैताः इति कर्तारम् उद्देश्यं च हरिं स्मरेत्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। आनन्दतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्। ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಭಗವಂತನ ದರ್ಶನಕ್ಕೆ ಸಾಧನವಾದ ಅನೇಕ ನಿಷ್ಕಾಮ ಕರ್ಮಗಳನ್ನು ಹೇಳುವಾಗ ಪರೋಪಕಾರವನ್ನು ಒಂದು ದೊಡ್ಡ ಸಾಧನೆಯನ್ನಾಗಿ ತಿಳಿಸಿದ್ದಾರೆ. ನಿಷ್ಕಾಮವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ಪರೋಪಕಾರವನ್ನು ಮಾಡೋದು ಇದೊಂದು ದೊಡ್ಡದಾದ ಧರ್ಮ. ಮನಸ್ಸಿನಲ್ಲಿ ಹಣದ ಅಪೇಕ್ಷೆ, ಕೀರ್ತಿಯ ಅಪೇಕ್ಷೆ, ಇನ್ನಿತರ ಸ್ಥಾನಮಾನಗಳ ಅಪೇಕ್ಷೆಯಿಂದ ಮಾಡುವುದಲ್ಲ, ಕೇವಲ ಭಗವಂತನ ಪ್ರೀತಿಯಾಗಬೇಕು ಅನ್ನುವ ಅಪೇಕ್ಷೆಯಿಂದ, ದೇವರ ಅನುಗ್ರಹಕ್ಕಾಗಿ, ಎಲ್ಲರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಪ್ರೀತಿಯಾಗಲಿ ಎನ್ನುವ ಭಾವನೆಯಿಂದ ಸಮಾಜ ಸೇವೆಯನ್ನು ಮಾಡಿದರೆ, ಪರೋಪಕಾರವನ್ನು ಮಾಡಿದರೆ, ಆ ಪರೋಪಕಾರ ಇದು ಅಪರೋಕ್ಷ ಜ್ಞಾನಕ್ಕೆ ನಮಗೆ ದಾರಿಯಾಗತ್ತೆ. ಉತ್ತಮ ಸಜ್ಜನರ, ಸದ್ಗುರುಗಳ, ಮಹಾನುಭಾವರ ಸಮಾಗಮವಾಗುತ್ತೆ. ಅವರ ಉಪದೇಶದಿಂದ ಜ್ಞಾನೋದಯವಾಗಿ ಜ್ಞಾನದಿಂದಲೇ ಮೋಕ್ಷವಾಗುವುದು. ಕೇವಲ ಕರ್ಮದಿಂದ ಮೋಕ್ಷ ಇಲ್ಲ. ಆದರೆ ಅಂತಹ ಶುದ್ಧವಾದ ಜ್ಞಾನ ಸಿಗಬೇಕಾದರೆ ಕರ್ಮ ಬೇಕು. ಕರ್ಮಣ ಜ್ಞಾನ ಮಾತನೋತಿ. ನಿಷ್ಕಾಮ ಕರ್ಮಗಳನ್ನು ಮಾಡಿ ಮನಸ್ಸನ್ನ ಪುಣ್ಯದಿಂದ ತುಂಬಿಕೊಳ್ಳಬೇಕು. ಪಾಪಗಳಿಂದ ತುಂಬಿದ ಮನಸ್ಸು ಇದು ಕೊಳಚೆ ಮನಸ್ಸು. ಅಂತಹ ಪಾಪಗಳನ್ನೆಲ್ಲ ಪುಣ್ಯಗಳೆಂಬ ಶುದ್ಧವಾದ ಜಲದಿಂದ ತೊಳೆದು, ಮನಸ್ಸೆಂಬ ಒಂದು ಪಾತ್ರೆ, ಪಾಪಗಳೆಲ್ಲ ಅದರೊಳಗೆ ಬಿದ್ದ ಹೊಲಸು, ಪುಣ್ಯವೆಂಬ ಶುದ್ಧ ನೀರಿನಿಂದ ಆ ಪಾಪವೆಂಬ ಹೊಲಸನ್ನ ತೊಳೆದಾಗ ಶುದ್ಧವಾದ ಮನಸ್ಸೆಂಬ ಪಾತ್ರೆಯಲ್ಲಿ ಆ ಭಗವಂತನ ಜ್ಞಾನ ಇದು ಚೆನ್ನಾಗಿ ಬರುವುದಕ್ಕೆ ಸಾಧ್ಯ. ಬಂದ ಜ್ಞಾನ ಇದು ಮೋಕ್ಷಕ್ಕೆ ಸಾಧನವಾಗ್ತದೆ. ಹಾಲು ಚೆನ್ನಾಗಿದೆ, ಒಳ್ಳೆ ಹಾಲು, ಶುದ್ಧ ಆಕಳ ಹಾಲು. ಆದರೆ ಪಾತ್ರೆ ಹೊಲಸಿದ್ರೆ ಆ ಪಾತ್ರೆಯಲ್ಲಿ ಬಿದ್ದ ಹಾಲು ಹೊಲಸಾಗ್ತದೆ, ಕುಡಿದ್ರೆ ಅನಾರೋಗ್ಯವಾಗತ್ತೆ. ಅದೇ ಹಾಲನ್ನು ಶುದ್ಧ ಪಾತ್ರೆಯಲ್ಲಿ ಹಾಕಿ ಅದನ್ನು ಸೇವನೆ ಮಾಡಿದರೆ ಅದು ಆರೋಗ್ಯಕರವಾಗತ್ತೆ. ಹಾಗೆ ನಮ್ಮ ಮನಸ್ಸು ಒಂದು ಪಾತ್ರೆ. ಆ ಮನಸ್ಸೆಂಬ ಪಾತ್ರೆಯಲ್ಲಿ ನಾವು ಶಾಸ್ತ್ರಗಳ ಜ್ಞಾನವನ್ನು ತುಂಬಿಕೊಳ್ಳಬೇಕು. ಆ ಶಾಸ್ತ್ರದ ಜ್ಞಾನ ಮುಂದೆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿ ಮೋಕ್ಷ ಸಾಧನವಾಗ್ತದೆ. ಆ ಮೋಕ್ಷವೆಂಬ ಶ್ರೇಷ್ಠವಾದ ಆರೋಗ್ಯಕ್ಕೆ ಆ ಜ್ಞಾನವೆಂಬ ಹಾಲು ಇದು ಸಾಧನವಾಗತ್ತೆ. ಯಾವಾಗ ಪಾತ್ರೆ ಶುದ್ಧವಾಗಿದ್ದರೆ. ಕಾಮಕ್ರೋಧಾದಿ ದೋಷಗಳು, ಪಾಪಗಳೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡಿದ್ರೆ ಅಂತಹ ಮನಸ್ಸಿನಲ್ಲಿ ಬಂದ ಜ್ಞಾನವು ವ್ಯರ್ಥವಾಗಿ ಹೋಗ್ತದೆ. ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗುವುದಿಲ್ಲ, ಅದರಿಂದ ಮೋಕ್ಷವೂ ಆಗುವುದಿಲ್ಲ. ಅನ್ನೋದಕ್ಕಾಗಿ ನಮ್ಮ ಮನಸ್ಸು ಶುದ್ಧವಾಗಬೇಕು. ಶುದ್ಧವಾಗುವುದಕ್ಕೆ ಪುಣ್ಯ ಬೇಕು. ಪುಣ್ಯಕ್ಕಾಗಿ ಇಂತಹ ಅನೇಕ ಸತ್ಕರ್ಮಗಳನ್ನು ಮಾಡಬೇಕು. ಆ ಸತ್ಕರ್ಮಗಳು, ಯಜ್ಞವೂ ಒಂದು ಸತ್ಕರ್ಮ, ತಂದೆ ತಾಯಿಗಳ ಸೇವೆಯೂ ಒಂದು ಸತ್ಕರ್ಮ, ತೀರ್ಥಯಾತ್ರೆಯೂ ಸತ್ಕರ್ಮ. ವಿಶೇಷವಾಗಿ ಪರೋಪಕಾರವನ್ನು ಮಾಡುವುದು ಶ್ರೇಷ್ಠವಾದ ಒಂದು ಸತ್ಕರ್ಮವೇ. ಅದರಲ್ಲಿಯೂ ದೊಡ್ಡವರ ಸೇವೆ, ತನಗೆ ಸಮಾನರಾದವರಿಗೆ ಮಾಡುವ ಉಪಕಾರ, ತನಗಿಂತಲೂ ಚಿಕ್ಕವರಿಗೆ ಮಾಡುವ ಸಹಾಯ, ಇವುಗಳೆಲ್ಲವೂ ಬರುತ್ತೆ. ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ವಿತೇ. ನಾನಾ ಜನಸ್ಯ ಅನ್ನುವುದಕ್ಕೆ ಉತ್ತಮ, ಮಧ್ಯಮ, ಅಧಮ. ತನಗಿಂತಲೂ ಉತ್ತಮರು, ತನಗೆ ಸಮಾನರು, ತನಗಿಂತಲೂ ಚಿಕ್ಕವರು, ಕಿರಿಯರು, ಎಲ್ಲರಿಗೂ ನಾನಾ ರೀತಿಯ ಉಪಕಾರಗಳನ್ನು ಕಾಲಕಾಲಕ್ಕೆ ಅವಶ್ಯಕತೆ ಇದ್ದಾಗ ಮಾಡಿದರೆ, ಮಾಡುವಾಗ ಇದೊಂದು ಹರಿಪೂಜೆ ಅನ್ನುವ ದೃಷ್ಟಿಯಲ್ಲಿ ಮಾಡಿದರೆ ಅದರಿಂದ ಪರಮಾತ್ಮ ಸಂತುಷ್ಟನಾಗ್ತಾನೆ ಅಂತ. ತಸ್ಯ ಪ್ರಾಣ್ಯುಪಕಾರೇಣ
ಸಂತುಷ್ಟೋ ಭವತೀಶ್ವರ. ಪ್ರಾಣಿಗಳಿಗೆ, ಜೀವರಾಶಿಗಳಿಗೆ ಮಾಡುವ ಉಪಕಾರದಿಂದ ಭಗವಂತ ಸಂತುಷ್ಟನಾಗ್ತಾನೆ. ಈ ಚಿಂತನ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ಸಾಧನೆಯ ದೃಷ್ಟಿ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಬೇಕು. ಇದು ನಿಮಗೆ ಪರೋಪಕಾರ ಅಂತ ಹೇಳಿದಾಗ ಒಂದೇ ಸಲ ಒಂದು ಬಹಳ ದೊಡ್ಡದಾದಂತಹ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ನು, ಚಾರಿಟಬಲ್ ಟ್ರಸ್ಟ್ ಮಾಡಿಕೊಂಡು ಸಾವಿರಾರು ಜನರಿಗೆ ಉಪಕಾರ ಮಾಡಿದರೆ ಅದು ಮಾತ್ರ ಪರೋಪಕಾರ ಅಂತ. ಅದೂ ಪರೋಪಕಾರನೇ. ಎಲ್ಲರಿಗೂ ಅಷ್ಟು ದೊಡ್ಡದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಏನೆಲ್ಲ ತನ್ನ ಶಕ್ತಿಗೆ ಅನುಗುಣವಾಗಿ ತಾನು ಮಾಡುವುದಕ್ಕೆ ಸಾಧ್ಯವಿದೆ ಅದೆಲ್ಲವನ್ನು ಭಗವಂತನ ಪೂಜೆ ಎನ್ನುವ ಅನುಸಂಧಾನದಿಂದ ಮಾಡಿದರೆ ಎಲ್ಲದಕ್ಕೂ ಪುಣ್ಯ ಇದೆ. ಎಷ್ಟರಿಂದ ಪ್ರಾರಂಭ ಅಂದರೆ, ತಾಯಿ ಮಗುವಿಗೆ ಹಾಲು ಕುಡಿಸುವಾಗಲೂ ಇದೊಂದು ಪರಮಾತ್ಮನ ಪೂಜೆ, ಗೋಪಾಲಕೃಷ್ಣನ ಪೂಜೆ ಅಂತ ಚಿಂತನೆ ಮಾಡಿದರೆ ಅದು ಒಂದು ಶ್ರೇಷ್ಠವಾದ ಪುಣ್ಯವನ್ನು ಕೊಡುತ್ತೆ. ತನ್ನ ಮಗು ಹಾಲು ಕುಡಿಸಬೇಕು ಅನ್ನುವ ಅಪೇಕ್ಷೆ ಅನ್ನುವುದಕ್ಕೆ ಕೊಡಿಸ್ತೇನೆ ಅಂತ ಇಷ್ಟೇ ಆದರೆ ಅದು ಮಾನವೀಯತೆ ಮಾತ್ರ. ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ, ಹಾಲು ಕೊಡುವ ಶಕ್ತಿಯನ್ನು ನನಗೆ ಕೊಟ್ಟ, ಅದನ್ನು ಕುಡಿಯುವಂತಹ ಶ್ರೇಷ್ಠ ಮಗುವನ್ನ ಕೊಟ್ಟಿದ್ದಾನೆ. ಅಂತರ್ಯಾಮಿಯಾದ ಪರಮಾತ್ಮನಿಗೆ ಇದೊಂದು ಪೂಜೆ, ನೈವೇದ್ಯ ಅನ್ನುವ ದೃಷ್ಟಿಯಲ್ಲಿ ಅದೇ ತಾಯಿ ಮಗುವಿಗೆ ಹಾಲು ಕುಡಿಸಿದರೆ ಮಾನವೀಯತೆ ಮಾತ್ರ ಆಗದೆ ಅದೊಂದು ಧಾರ್ಮಿಕತೆಯೂ ಆಗತ್ತೆ, ಅದೊಂದು ಧರ್ಮವೂ ಆಗತ್ತೆ, ಪುಣ್ಯ ಸಾಧನೆಯೂ ಆಗತ್ತೆ. ಮನೆಯಲ್ಲಿರುವಂಥವರಿಗೆ ತಾನು ಅಡಿಗೆಯನ್ನ ಮಾಡಿ ಬಡಿಸುವಾಗ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನೈವೇದ್ಯ ಅನ್ನುವ ಚಿಂತನೆ ಇದ್ರೆ ಅದೂ ಒಂದು ಪೂಜೆ. ಹಾಗಾದ್ರೆ ಮನೆಯವರಿಗೆ ಮಾತ್ರ ಮಾಡಿ ಇದನ್ನೇ ಪೂಜೆ ಅಂತ ಕೃಷ್ಣಾರ್ಪಣ ಹೇಳ್ತೇವೆ, ಬೇರೆ ಮಾಡೋದಿಲ್ಲ ಅಂತನ್ನುವ ಭಾವನೆ ಇರಬಾರದು. ಅದನ್ನೂ ವ್ಯರ್ಥ ಮಾಡಿಕೊಳ್ಳದಂತೆ ಶ್ರೀಹರಿಯ ಪೂಜೆ ಅಂತ ದೇವರಿಗೆ ಸಮರ್ಪಣೆ ಮಾಡುವ ಚಿಂತನ ನಮ್ಮಲ್ಲಿರಬೇಕು. ಎಷ್ಟು ಸಾಧ್ಯವೋ ಅಷ್ಟು ತನ್ನ ಸುತ್ತಮುತ್ತ ಇದ್ದವರಿಗೆ, ಬಂಧು ಬಳಗದವರಿಗೆ, ಬಂಧು ಬಳಗ ಅಲ್ಲದೆ ಸಜ್ಜನರಿಗೆ, ಅಪೇಕ್ಷೆ ಇದ್ದವರಿಗೆ, ಅವಶ್ಯಕತೆ ಇದ್ದವರಿಗೆ ತನ್ನ ಶಕ್ತಿ ಇದ್ದಷ್ಟು ತಾನು ಸಹಾಯವನ್ನ ಮಾಡಬೇಕು, ಸೇವೆಯನ್ನ ಮಾಡಬೇಕು. ಅದು ಭಗವಂತನ ಸೇವೆ ಅಂತ ಭಾವನೆ ಇರಬೇಕು.